ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ನಾನು ನಿಮ್ಮ ಸೌಮ್ಯ. ಫ್ರೆಂಡ್ಸ್, ಒಂದು ಸಲ ಯೋಚನೆ ಮಾಡಿ, ಒಂದು ಯುದ್ಧ ನಡೀತಾ ಇದೆ. ಯುದ್ಧದಲ್ಲಿ ಒಂದು ಕಡೆ ಏನೋ 9 ಲಕ್ಷ ಜನ ಸೈನಿಕರಿದ್ದಾರೆ, ಇನ್ನೊಂದು ಕಡೆ ಏನೋ 1 ಲಕ್ಷ ಸೈನಿಕರಿದ್ದಾರೆ. ಇದರಲ್ಲಿ ಯಾರು ಗೆಲ್ಬೋದು? ಒಂದು 5 ನಿಮಿಷ ಯೋಚನೆ ಮಾಡಿ. ನಿಮ್ಮ ಯೋಚನೆ ಹೇಗಿರುತ್ತೆ? 9 ಲಕ್ಷ ದೊಡ್ಡ ಸೈನ್ಯ ಇರೋದ್ರಿಂದ ಆ 9 ಲಕ್ಷದವರೇ ಗೆಲ್ತಾರೆ ಅನ್ನೋದು ನಿಮ್ಮ ಊಹೆ ಅಲ್ವಾ? ಖಂಡಿತ ಇಲ್ಲ. ನಮ್ಮ ಇತಿಹಾಸದಲ್ಲೇ ಒಬ್ಬ ಮಹಾನ್ ನಾಯಕರು ಈ ಲೆಕ್ಕಾಚಾರವನ್ನು ಉಲ್ಟಾ ಮಾಡಿದ್ರು. ಅಷ್ಟೇ ಅಲ್ಲ, ಇವತ್ತಿನ ಭಯೋತ್ಪಾದನೆಯ ಸಮಸ್ಯೆಗೆ ಅವತ್ತೇನೆ ಅವ್ರ ಪರಿಹಾರವನ್ನು ತೋರಿಸ್ಕೊಟ್ಟಿದ್ದಾರೆ. ಆ ಮಹಾನ್ ನಾಯಕ ಬೇರೆ ಯಾರೂ ಅಲ್ಲ, ಅವರೇ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು. ಇಂದಿನ ವಿಡಿಯೋನಲ್ಲಿ ಶಿವಾಜಿ ಮಹಾರಾಜರ ಯುದ್ಧ ತಂತ್ರವನ್ನು ಬಳಸ್ಬಿಟ್ಟು ಇಂದಿನ ಭಯೋತ್ಪಾದನೆಯನ್ನು ಹೇಗೆ ಬೇರ್ ಸಮೇತ ನಾವು ಕಿತ್ತೆಸಿಬೋದು ಅನ್ನೋದನ್ನು ಸವಿಸ್ತರವಾಗಿ ನಾವು ಇವತ್ತು ತಿಳಿಯೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾಕೆಂದರೆ ಕೊನೆಯಲ್ಲಿ ಭಯೋತ್ಪಾದಕರನ್ನು ಮಟ್ಟ ಹಾಕಲು ಇರೋ ನಿಜವಾದ ಮಾಸ್ಟರ್ ಪ್ಲಾನ್ ಬಗ್ಗೆ ಹೇಳ್ತಾ ಇದ್ದೀನಿ. ಕಳೆದ 25 ವರ್ಷಗಳಲ್ಲಿ ಭಾರತದಲ್ಲಿ ಭಯೋತ್ಪಾದನೆಯಿಂದ ಸುಮಾರು 48,000 ಜನರು ಬಲಿಯಾಗಿದ್ದಾರೆ. ಇನ್ನೊಂದು ಆಶ್ಚರ್ಯ ಸಂಗತಿ ಏನು ಗೊತ್ತಾ? ಉಗ್ರರನ್ನು ಪೋಷಿಸ್ತಾ ಇರೋ ಪಾಕಿಸ್ತಾನದಲ್ಲೇ 71,000 ಜನರು ಈ ಕೆಟ್ಟ ಹಾವಿಗೆ ತುತ್ತಾಗಿದ್ದಾರಂತೆ. ಅಂದರೆ ಹಾವು ಸಾಕಿದವನಿಗೆ ಫಸ್ಟ್ ಕಚ್ಚುತ್ತೆ ಅನ್ನೋದು ಇಲ್ಲಿ ನಿಜ ಆಗಿದೆ. ನಮಗೆಲ್ಲ ಅನಿಸುತ್ತಲ್ವಾ, ಪಾಕಿಸ್ತಾನದ ಮೇಲೆ ಹೋಗ್ಬಿಟ್ಟು ಒಂದು ಸಲ ಯುದ್ಧ ಮಾಡಿದ್ರೆ ಸಾಕಾಗುತ್ತೆ, ಈ ಸಮಸ್ಯೆ ಎಲ್ಲ ಮುಗಿಯುತ್ತೆ ಅಲ್ವಾ ಅಂತ. ಆದರೆ ಒಂದು ಸಲ ಯೋಚನೆ ಮಾಡಿ, ನಾವೀಗ ರಷ್ಯಾ ಉಕ್ರೇನ್ ಯುದ್ಧವನ್ನು ನೋಡ್ತಾ ಇದ್ದೀವಿ. ಅದು 10 ದಿನದಲ್ಲೇ ಮುಗಿಬೇಕಿದ್ದ ಯುದ್ಧ, ಆದರೆ 10 ವರ್ಷ ಆದ್ರೂ ಮುಗೀತಾ ಇಲ್ಲ. ಸಾಂಪ್ರದಾಯಿಕ ಯುದ್ಧಗಳಿಂದ ಜಸ್ಟ್ ನಮಗೆ ಜೀವಹಾನಿ ಮತ್ತು ಆರ್ಥಿಕ ನಷ್ಟ ಆಗುತ್ತೆ ಹೊರತು ಭಯೋತ್ಪಾದನೆ ಎಂಬ ಆಲೋಚನೆ ಅನ್ನೋದು ಸಾಯೋದಿಲ್ಲ. ಇಲ್ಲಿ ನಾವು ಶಿವಾಜಿ ಮಹಾರಾಜರನ್ನು ನೆನಪಿಸಿಕೊಳ್ಳಲೇಬೇಕಾಗತ್ತೆ. ಯಾಕೆಂದರೆ ಆ ಕಾಲದಲ್ಲಿ ಮೊಘಲ್ ಹಾಗೇನೆ ಔರಂಗಜೇಬ್ ಬಳಿ ತುಂಬ ದೊಡ್ಡ ಸೈನ್ಯ ಇತ್ತು. ಇವರನ್ನ ಎದುರಾಕೊಂಡು ಶಿವಾಜಿ ಮಹಾರಾಜರು ಸಣ್ಣ ಸೈನ್ಯ ಆಗಿರೋದ್ರಿಂದ ಗೆಲ್ಲೋದು ತುಂಬಾ ಕಷ್ಟ ಆಗಿತ್ತು ಯುದ್ಧ ನಡೆದಾಗ. ಆ ಟೈಮಲ್ಲಿ ಶಿವಾಜಿ ಮಹಾರಾಜರು ಧೈರ್ಯದಿಂದ ಶಿವಾಜಿ ಬಳಸಿದ್ದೆ ಗೆರಿಲ್ಲಾ ಯುದ್ಧ ತಂತ್ರ. ಅಂದರೆ ಏನು ಅಂದರೆ, ಬೆಟ್ಟ ಗುಡ್ಡಗಳಲ್ಲಿ ಇವರು ಅಡಗಿ ಕೂತ್ಕೊಂಡ್ಬಿಟ್ಟು ಶತ್ರುಗಳು ನಿರೀಕ್ಷಿಸದ ಸಮಯದಲ್ಲಿ ದಾಳಿ ಮಾಡಿಬಿಟ್ಟು ಮಾಯ ಆಗೋದು ಇವರ ಶೈಲಿಯಾಗಿತ್ತು. ಶಿವಾಜಿ ಮಹಾರಾಜರು ಡೆತ್ ಬೈ 1000 ಕಟ್ಸ್ ಅನ್ನೋ ನೀತಿಯನ್ನು ಅನುಸರಿಸಿದ್ರು. ಅಂದರೆ ಶತ್ರುವನ್ನು ಒಂದು ಸಲ ಕೊಲ್ಲೋ ಬದಲು ಅವರಿಗೆ ಗೊತ್ತಾಗದಂತೆ ಅವರನ್ನು ಒಳಗಿನಿಂದಲೇ ದುರ್ಬಲಗೊಳಿಸೋದು. ಇಂದು ನಮ್ಮ ಭಾರತವೂ ಸಹ ಇದೇ ನೀತಿಯನ್ನು ಅನುಸರಿಸಬೇಕಾಗಿದೆ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ಗಮನಿಸಿ, ನಿಮಗೆ ಗೊತ್ತಾಗುತ್ತೆ. ಮನೆಗೆ ಇಲಿ ನುಗ್ಗಿದ್ರೆ ನಾವು ಇಡೀ ಮನೆಗೆ ಬೆಂಕಿ ಹಚ್ತೀವ? ಖಂಡಿತ ಇಲ್ಲ ತಾನೇ. ಅದಕ್ಕೆ ಏನು ಮಾಡ್ತೀವಿ? ಹೊಗೆ ಹಾಕಿ ಹೊರ ಬರುವಂತೆ ಮಾಡ್ತೀವಿ. ಹಾಗೆಯೇ ಈ ಭಯೋತ್ಪಾದನೆಯನ್ನು ತಡೆಯೋಕ್ಕೆ ನಾವು ಗಡಿಯಲ್ಲಿ ಲಕ್ಷಾಂತರ ಸೈನ್ಯವನ್ನು ನಿಲ್ಲಿಸೋದಕ್ಕಿಂತ ನಾವು ಇಸ್ರೇಲ್ ಮೊಸಾದ್ ಮಾದರಿಯ ಕಾರ್ಯಾಚರಣೆಗಳು ನಮಗೆ ಬೇಕಾಗುತ್ತೆ. 1972ರಲ್ಲಿ ಇಸ್ರೇಲ್ ಕ್ರೀಡಾಪಟುಗಳನ್ನ ಕೊಂದ ಭಯೋತ್ಪಾದಕರನ್ನು ಇಸ್ರೇಲ್ 7 ವರ್ಷಗಳ ಕಾಲ ಹುಡುಕಿ ಹತ್ಯೆ ಮಾಡಿತ್ತು. ಒಸಾಮಾ ಬಿನ್ ಲಾಡೆನ್ ನಮ್ಮೆಲ್ಲರಿಗೂ ಗೊತ್ತು. ಅವನನ್ನು ಅಮೇರಿಕ ಪಾಕಿಸ್ತಾನ ಒಳಗೇನೆ ನುಗ್ಗಿಬಿಟ್ಟು ಹೇಗೆ ಕೊಂದಿದ್ದು ಅಂತ ಎಲ್ಲರಿಗೂ ನೆನಪಿರ್ಬೋದು. ಭಾರತವು ಈಗ ತನ್ನ ಯುದ್ಧ ನೀತಿಯನ್ನು ಬದಲಾಯಿಸಬೇಕಾಗತ್ತೆ. ದಾವೂದ್ ಇಬ್ರಾಹಿಂ, ಹಫೀಜ್ ಸಯೀದ್ ಅಂತಹ ದೇಶದ್ರೋಹಿಗಳು ಪಾಕಿಸ್ತಾನದಲ್ಲೇ ಆರಾಮಾಗಿದ್ದಾರೆ. ಅವರನ್ನು ಅವ್ರದ್ದೇ ನೆಲದಲ್ಲಿ ಬೇಟೆಯಾಡೋ ಕೋವರ್ಟ್ ಆಪರೇಷನ್ ನಮಗೆ ಇವತ್ತು ತುಂಬಾ ಮುಖ್ಯ ಆಗಿದೆ. ಭಯೋತ್ಪಾದನೆಯನ್ನು ನಾವು ಆವೇಶದಿಂದ ಎದುರಿಸೋದಕ್ಕಿಂತ ಆಲೋಚನೆಯಿಂದ ಗೆಲ್ಲೋದು ತುಂಬಾ ಮುಖ್ಯ ಆಗುತ್ತೆ. ಶಿವಾಜಿ ಮಹಾರಾಜರು ಅವತ್ತು ಹಾಕೊಟ್ಟ ದಾರಿ ಇವತ್ತಿಗೂ ನಮಗೆ ಪ್ರಸ್ತುತ. ನಮ್ಮ ದೇಶದ ಭದ್ರತೆಗಾಗಿ ನಾವು ಇಂತಹ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳಲೇಬೇಕಾಗಿದೆ. ನಿಮಗೇನನ್ಸುತ್ತೆ? ಭಾರತವು ಉಗ್ರರ ವಿರುದ್ಧ ಇಸ್ರೇಲ್ ಮಾದರಿಯ ಗುಪ್ತ ಕಾರ್ಯಾಚರಣೆ ಮಾಡಬೇಕಾ? ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಂತಹ ಮತ್ತಷ್ಟು ರೋಚಕ ವಿಷಯಗಳಿಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.